ಎಸ್ ಬಾಸ್. ಒಂದನ್ ಸಖತ್ತಾಗಿ ಮಾಡಿದ್ಮೇಲೆ ಥ್ಯಾಂಕ್ ಯು ಬಾಸ್. ನಾವ್ ಇನ್ನೊಂದನ್ ಮಾಡಿಸ್ದಲ್ಲೇ ಕಳ್ಸ್ಬಿಟ್ರೆ ನನ್ನ ಅಡಿಗೆ ಮನೆಗೆ ಅವಮಾನ. ಓಕೆ ಸೊ ಬಾಸ್. ದೇರ್ ಇಸ್ ಇವಾಗ ನೀವು ಮಿಡ್ ಟರ್ಮ್ ಎಕ್ಸಾಮ್ ಮುಗಿಸಿದೀರಾ. ನೌ ಇಟ್ ಇಸ್ ಫೈನಲ್ ಎಕ್ಸಾಮಿನೇಷನ್. Okay. ಸೊ ವಾಟ್ ಆರ್ ಯು ಪ್ರಿಪೇರಿಂಗ್ ಫಾರ್ ಅಸ್? ನೀವು ತುಂಬಾ ನಾಟಿ ಅಲ್ಲ, ಹಾ, ಅದಕ್ಕೆ ನಾಟಿ ಬೀನ್ಸ್ ಅಲ್ಲ, ಸಾರಿ ನಟಿ ಬೀನ್ಸ್. ನಟಿ ಬೀನ್ಸ್. ಸಖತ್ತಾಗಿದೆ ಟೈಟಲ್. ಸೊ ಇವತ್ತು ನಮ್ಮ ಪೃಥ್ವಿ ಅಂಬರ್ ಸರ್ ಅವರು ಮಾಡ್ತಾ ಇದಾರೆ ನಟಿ ಬೀನ್ಸ್. ಸೊ ಇವಾಗ ಏನ್ ಕೊಡೋಣ ನಿಮ್ಗೆ ಕುಕ್ ಮಾಡಕ್ಕೆ? ನನಗೆ ಒಂದು ಬೌಲ್ ಕೊಡಿ. ಓಕೆ, ಬೀನ್ಸ್ ನ ಬಾಯ್ಲ್ ಮಾಡಿ. ಬಾಯ್ಲ್ ಮಾಡಕ್ಕ? ಓಕೆ. ಸ್ವಲ್ಪ ನೀರು. ಓಕೆ, ಬೀನ್ಸ್ ಎಷ್ಟು ಹಾಕೊಳ್ಳೋಣ? ಬೀನ್ಸ್ ಒಂದು ಫುಲ್ ಕಪ್ ಹಾಕೋಣ. ಬೌಲ್ ಹಾಕೊಳ್ಳೋಣ. ಒಂದು ಬೌಲ್ ಬೀನ್ಸ್. ಥ್ಯಾಂಕ್ ಯು. ಓಕೆ, ಪ್ಯಾನ್ ಕೊಡಿ ಒಂದು. ಏನಾ? ಎಸ್. ಓಕೆ, ಸ್ವಲ್ಪ ಆಯಿಲ್. ಸ್ವಲ್ಪ ಆಯಿಲ್. ಇವತ್ತು ನಾವು ನಮ್ಮ ನಟಿ ಬೀನ್ಸ್ಗೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಎಸ್. ಸೊ ಕಡಲೆ ಹಾಕ್ತಾ ಇದೀನಿ. ಅದೇ ನಟಿ ಬೀನ್ಸ್ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ನಟ್ಸ್ ಹಾಕ್ತಾ ಇದೀವಿ. ಓಕೆ, 1 ಸ್ಪೂನ್ ಎಳ್ಳು. ಓಕೆ, ಎಸ್. 1 ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, 2 ಮೆಣಸಿನ್ಕಾಯಿ. ಬಾಯಿಗ ಅಲ್ಲ, ಬಾಣ್ಲಿಗೆ. ಅಚ್ಚಾ. ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಅಂದ್ರೆ ಡ್ರೈ ಕೋಕೋನಟ್ ಪೌಡರ್ ಸಾಕು. ಕಾಮನ್. ಅಲ್ಲೇ ಒಳಗಡೆ ಇರೋ ನಮ್ಮ ಕುಕ್ಕ ಪೃಥ್ವಿ ಅಂಬರ್ ಆಚೆಗಡೆ ಬರ್ಬೇಕು. ಎಸ್, ನಾನು ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಮಾತ್ರ ಬರೋದು. ಯಾವ ಹಬ್ಬಕ್ಕೆ? ಹೆಂಡತಿ ಊರಿಗೆ ಹೋಗಿರ್ತಾಳೆ. ಓಕೆ, ನಟ್ ವಿತ್ ಕೋಕೋನಟ್ ರೆಡಿ ಇದೆ. ಇದನ್ನ ನಾವು ಮಿಕ್ಸಿಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾಗುತ್ತೆ. ಓಕೆ, ಇವತ್ತು ನಾವು ನಮ್ಮ ನಟಿ ಬೀನ್ಸ್ಗೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿ. ಶುರು ಮಾಡೋಣ. ಇಸ್ ಇಟ್ ಫೈನ್? ನೀವು ಹೇಳ್ದಂಗೆ ಫುಲ್ ಫೈನ್ ಪೌಡರ್ ಆಗಿದೆ. ಆಗ್ಬೋದಾ? ಎಸ್. ಈಗ ನೀವು ರೇಷನ್ ತರಕ್ಕೆ ಅಂಗಡಿಗೆ ಹೋಗ್ತೀರಾ ಇಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ? ಎರಡು ಮಾಡಲ್ಲ, ಬಿಕಾಸ್ ಎಲ್ಲ ಮಾಡೋದು ಮನೆಯವರೇ. ಸೂಪರ್. ನೀವು ಸ್ಮಾರ್ಟ್ ಬಜಾರ್ಗೆ ಹೋಗಿ ಕೊಂಡ್ಕೋಬಹುದು, ಅಥವಾ ಆಗಲ್ಲ ಗುರು ಅಂಗಡಿಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಬೋರು ಅಂತ ಆದ್ರೆ ಆರ್ಡರ್ ಕೂಡ ಮಾಡಬಹುದು. 10 minutes ಅಲ್ಲಿ ನಮ್ಮ ಸ್ಮಾರ್ಟ್ ಬಜಾರ್ ಅವರು ಡೆಲಿವರಿ ಮಾಡ್ತಾರೆ. ಅಂಡ್ ನೀವು ಎರಡನ್ನೂ ಯೂಸ್ ಮಾಡ್ಕೊಂಡು. ಸೂಪರ್. ಡೂ ದಟ್. ಓಕೆ, ಇದು ನಮ್ಮ ನಾಟಿ ಬೀನ್ಸ್ ನ ಫೈನಲ್ ಪ್ರಾಸೆಸ್. ನಂಗೆ ಸ್ವಲ್ಪ ಆಯಿಲ್ ಕೊಡಿ. ಓಕೆ, ಬಿಸಿ ಆಗಲಿ ಅವತ್ತು. ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಎಷ್ಟು ಹಾಕೋಣ? ಸ್ವಲ್ಪ 1 ಟೇಬಲ್ ಸ್ಪೂನ್. ಟೇಬಲ್ ಸ್ಪೂನ್. and 1 tablespoon ಆನಿಯನ್. ಓಕೆ, ಬ್ರೌನಿಶ್ ರೆಡ್ ಆಗೋವರೆಗೂ ಕಾಯ್ಬೇಕು ನಾವು ಸ್ವಲ್ಪ. ಓಕೆ, ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕು ನೀವು. ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನನಗೆ ಮನೆಗೆ ಹೋದ್ರೆ ಒಂದು ಸ್ಟ್ರೆಸ್ ಬಸ್ಟರ್ ತರ. ಹೌದಾ? ಸೂಪರ್. ಹೇಗ್ ವೆಲ್ಕಮ್ ಮಾಡ್ತಾಳೆ ನಿಮ್ನ? ಏನ್ ಕರಿತಾಳೆ ನಿಮ್ನ ಅವಳು? ಪಪ್ಪ. ಹೌದಾ? ಪಪ್ಪ ಆದ್ರೂ ಯಪ್ಪ ಮಗಳ ಜೊತೆ ಅಪ್ಪಂದ್ರಿಗೆ ಒಂದು ಕನೆಕ್ಷನ್ ಬೇರೆ. ಅವಳು ಯಾವ ತರ ಅಂತ ಹೇಳಿದ್ರೆ, ಮನೇಲಿ ಎಷ್ಟೇ ಇರಿಟೇಷನ್ ಇದ್ರು, ಫ್ರಸ್ಟ್ರೇಷನ್ಸ್ ಇದ್ರು, ತೋರ್ಸೋದು ನನ್ ಮೇಲೆನೆ. ಅಂದ್ರೆ ಯಾರಿಗೂ ಬೇರೆಯವ್ರಿಗೆ ಬೈಯಕ್ಕಾಗಲ್ಲ, ಹೊಡಿಯಕ್ಕಾಗಲ್ಲ. ನಾನ್ ಬಂದ ತಕ್ಷಣ ಸರಿಯಾಗಿ ಹೊಡಿತಾಳೆ, ಬೈತಾಳೆ, ಎಲ್ಲ ಮಾಡ್ತಾಳೆ. ಅಂದ್ರೆ ಅವಳಿಗೆ ಎಷ್ಟೇ ಬೇಜಾರಿದ್ರು ನಾನು ಒಂಥರ ಪಂಚಿಂಗ್ ಬ್ಯಾಕ್ ತರ. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿರುವಂತಹ ಕೋಕೋನಟ್ ಮತ್ತೆ ಎಜುಕೇಟೆಡ್ ಕೋಕೋನಟ್. ಡೆಸಿಕೇಟೆಡ್ ಕೋಕೋನಟ್ ಸಾಕ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಇನ್ನೊಂದ್ ಸ್ವಲ್ಪ ಹಾಕಿ. ಓಕೆ, ಈಗ ಇನ್ನೆಷ್ಟು ಹುರ್ಕೋಬೇಕು? ಇನ್ನೊಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪು. ನಮ್ಮ ಬೀನ್ಸ್ ಬಾಯ್ಲ್ ಆಗಿದೆ, ಇನ್ನು ಸೋಸ್ಕೊಳ್ಳೋಣ. ನೀವು ನಾನ್ ವೆಜ್ ಏನೋ ಕುಕ್ ಮಾಡಲ್ವಾ ಸರ್? ನಾನ್ ವೆಜ್ ಕುಕ್ ಮಾಡೋದು. ಏನೇನ್ ಕುಕ್ ಮಾಡ್ತೀರಾ? ಚಿಕನ್. ಅಂದ್ರೆ ನಾನು ಡಯಟ್ ಫುಡ್. You don't cook your wife's blood? No. You don't eat her brain? She is really happy with me. Oh wow. Just mix. So ನಮ್ಮ ನಟಿ ಬೀನ್ಸ್ ಆಲ್ಮೋಸ್ಟ್ ರೆಡಿ ಇದೆ. ಎಲ್ಲಿ ಕಲ್ತ್ರಿ ರೆಸಿಪಿ? ಇದು ಯೂಟ್ಯೂಬ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಹೆಲ್ದಿ ಆಪ್ಷನ್ ಇದು. ನಟ್ಸ್ ಪ್ರೋಟೀನ್ ಇದೆ. ಆಮೇಲೆ ಬೀನ್ಸ್ ಡೆಫಿನೆಟ್ಲಿ ಹೆಲ್ದಿ ಆಪ್ಷನ್. ಸೊ ಮನೇಲಿ ಏನಾದ್ರೂ ಒಂದು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ತುಂಬಾ ಸ್ಪೀಡ್ ಆಗಿ ಕೂಡ ಮಾಡ್ಬೋದು. ಆಕ್ಚುಲಿ ತುಂಬಾ ಸ್ಪೀಡ್ ಆಗಿ ಮಾಡ್ಬೋದು. ಮನೆ ಬೇಗನೆ ಮಾಡಿದ್ರೆ ಸೂಪರ್. ತಿನ್ನೋಣ ಅಷ್ಟೇ. ಹಂಗಾರೆ ಗ್ಯಾಸ್ ಆಫ್ ಮಾಡೋಣ. ಓಕೆ, ಸೊ ಇವಾಗ ನಿಮ್ಗೆ ಒಂದು ಸರ್ವಿಂಗ್ ಬೌಲ್ ಕೊಡೋಣ. ಎಸ್ ಪ್ಲೀಸ್. ಸೊ ನಮ್ಮ ನಟಿ ಬೀನ್ಸ್
ನಿಮ್ ವೈಫ್ಗೆಲ್ಲ ಮಾಡ್ಕೊಟ್ಟಿದ್ದೀರಾ ಇದನ್ನ? ಚಾನ್ಸೇ ಇಲ್ಲ. ಯಾಕೆ? ಅವಳು ಸಖತ್ತಾಗಿ ಅಡುಗೆ ಮಾಡ್ತಾಳೆ. ಓ ವಾವ್. ನಾನ್ ಮಾಡಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ನಮ್ಮ ನಟಿ ನಯನ ಅವರಿಗೆ ನಟಿ ಬೀನ್ಸ್. ಯೋಚನೆ ಮಾಡಿ ನಾಟಿ ನಟಿ ಎಲ್ಲ ಬೀನ್ಸ್ ಜೀನ್ಸ್ ಎಲ್ಲ ಇವಳೆ ಅಂತ ಹೇಳಿ ಆಮೇಲೆ. ಓಕೆ, ಸೊ ಇವತ್ತು ನಮ್ಮ ಪೃಥ್ವಿ ಅಂಬರ್ ಅವರು ಮಾಡ್ಕೊಟ್ಟಿದ್ದಾರೆ ನಮ್ಗೆ ನಟಿ ಬೀನ್ಸ್ ನ. ನೀವು ಒಂದ್ಸತಿ ಹೈಲೈಟ್ಸ್ ನೋಡ್ಕೊ ಬನ್ನಿ. ನಟ್ಟಿ ಬೀನ್ಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು, 1 ಕಪ್ ಹೆಚ್ಚಿದ ಬೀನ್ಸ್ ಹಾಕಿ ಬೇಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಕಾಯಿ ಬೀಜ, 1 ಚಮಚ ಬಿಳಿ ಎಳ್ಳು, 1 ಚಮಚ ಧನಿಯಾ ಕಾಳು, ಅರ್ಧ ಚಮಚ ಜೀರಿಗೆ, 2 ಒಣಮೆಣಸಿನಕಾಯಿ, ಡ್ರೈ ಕೋಕೋನಟ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ ಸೇರಿಸಿ ಫೈನ್ ಪೌಡರ್ ಆಗುವವರೆಗೂ ರುಬ್ಬಿಕೊಳ್ಳಿ. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 1 ಚಮಚ ಬೆಳ್ಳುಳ್ಳಿ, 1 ಚಮಚ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ. ಈಗ ಕಡಾಯಿಗೆ ರುಬ್ಬಿಕೊಂಡ ಫೈನ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡಿಕೊಳ್ಳಿ. ನಂತರ ಬೇಯಿಸಿದ ಬೀನ್ಸ್ ಅನ್ನು ಮಿಶ್ರಣಕ್ಕೆ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ನಟ್ಟಿ ಬೀನ್ಸ್ ಸವಿಯಲು ಸಿದ್ಧ. ಓಕೆ, ಈಗ ಟೇಸ್ಟ್ ಮಾಡುವಂತ ಸಮಯ. ಡೌಟ್ ಅಲ್ಲಿ ನೋಡ್ತಾ ಇದ್ದೀರಾ? ಅದಕ್ಕೆ ಇಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನ ನೋಡ್ತಾ ಇದ್ದೀನಿ. ಹೌದಾ? ವಾವ್, ಯು ಶುಡ್ ಟೇಸ್ಟ್ ದಿಸ್. ನೀವೇ ಆಶ್ಚರ್ಯ ಪಡ್ಕೊಂಡು ಇಷ್ಟು ಜನ ಕುಕ್ ಮಾಡ್ತೀನ ಅಂತ. ನೀವಿದ್ರಲ್ಲ ಹೆಲ್ಪ್ಗೆ. ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ದೀರಲ್ಲ, ಫ್ಲೇವರ್ ಎಲ್ಲ ಸಕ್ಕದಾಗಿ ಬಂದಿದೆ. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರಾ, ನಾವ್ ಹೆಸರು ಆಯಿಲ್ ಹಾಕಿದ್ವಿ, ಬಟ್ ಸ್ಟಿಲ್ ಇದ್ರಲ್ಲಿ ಅಷ್ಟು ಆಯಿಲ್ ತರ ಅನಿಸ್ತಾ ಇಲ್ಲ, ಜಿಡ್ಡು ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳಿ? ಬಿಕಾಸ್ ವಿ ಯೂಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾವ್ ಯಾವಾಗ್ಲೂ ಹೇಳತ್ತಾರ ಇಷ್ಟು ಎಣ್ಣೆಲಿ ಜಾಸ್ತಿ ಅಡುಗೆ ಮಾಡಬಹುದು ಅಂತ ಹೇಳಿ. ಸೊ ಆಕ್ಚುಲಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ತಿನ್ಬೇಕಾದ್ರೆ ಆಯಿಲಿ ಅನ್ಸುತ್ತೆ ನಿಮ್ಗೆ. ವೆರಿ ಗುಡ್. ಅದಕ್ಕೆ ನಾವ್ ಯಾವಾಗ್ಲೂ ಕುಕ್ ಮಾಡುವಾಗ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದ್ರಿಂದ ಆಲ್ರೆಡಿ ಫುಡ್ ಟೇಸ್ಟ್ ಆಗಿರುತ್ತಲ್ಲ, ಆ ಟೇಸ್ಟ್ ನ ಡಬಲ್ ಮಾಡೋದು, ಎನ್ಹಾನ್ಸ್ ಮಾಡೋದು. ದಟ್ ಇಸ್ ಅ ಗ್ರೇಟ್ ನಮ್ಮ ಫ್ರೀಡಮ್ನ ಎಣ್ಣೆಯ ಒಂದು ಕಲೆ. ಪೃಥ್ವಿ ಸರ್, ನಿಮ್ಮ ಅಮೂಲ್ಯವಾದ ಸಮಯನ ನಮಗ್ ಕೊಟ್ರಿ. ಪಾಪ ನಿಮ್ಮ ಮನೇಲಿ ಅಡುಗೆ ಮಾಡಿದಿರೋ ಇಲ್ಲೋ, ನಾನಂತೂ ಇಲ್ಲಿ ಮಾತ್ರ ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ತಿಂದಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.